ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ. 10 ನಿಮಿಷದಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ಬೇಕು ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದೇ ಒಂದು ಪಿಂಚಷ್ಟು ನಾನಿಲ್ಲಿ ಅಡಿಗೆ ಸೋಡವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಕೂಡ ಸ್ವಲ್ಪನೇ ಸ್ವಲ್ಪ ಅಡಿಗೆ ಸೋಡವನ್ನು ಹಾಕ್ಕೊಳ್ಳೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು. ಸೊ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನೀವು ಊಟಕ್ಕೆ ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದನ್ನೇ ಉಪಯೋಗಿಸ್ಬೋದು. ಕೋಕೋನಟ್ ಆಯಿಲ್ ಬಳಸ್ತೀವಿ ಅಂದರೆ ಅದು ಕೂಡ ಬಳಸ್ಕೋಬೋದು, ಅಥವಾ ನೀವು ರಿಫೈನ್ಡ್ ಆಯಿಲ್ ಬಳಸ್ತೀವಿ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಸೊ ಈಗ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊಸರಲ್ಲಿ ಸ್ವಲ್ಪ ಗಂಟೆಲ್ಲ ಇರುತ್ತಲ್ವಾ. ಸೊ ಮತ್ತು ಈಗ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಆದ ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ 1 ಕಪ್ ಆಗೋಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಿರೋದು. ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತೀರಾ ಅಂದರೆ ಎಲ್ಲ ವಸ್ತುಗಳು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಲ್ವಾ ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ ಮುಕ್ಕಾಲು ಕಪ್ ಮೊಸರು ಹಾಕ್ಕೊಂಡಿದ್ದೆ, ಮತ್ತು ಇದಕ್ಕೆ 1/4 ಕಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಟೋಟಲ್ ಆಗಿ 1 ಕಪ್ ಮೊಸರು ಬೇಕಾಗುತ್ತೆ. 1 ಕಪ್ ಹಿಟ್ಟಿಗೆ 1 ಕಪ್ ಮೊಸರು ಇಷ್ಟು ಬೇಕಾಗತ್ತೆ. ಈಗ ಮತ್ತೆ 1/4 ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ ಸ್ವಲ್ಪನೂ ಕೂಡ ಗಂಟು ಆಗದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ರೀತಿಯಾಗಿ ಇದು ರೆಡಿ ಆಗಿಬಿಡುತ್ತೆ ನಮಗೆ. ಸೊ ಈಗ ಏನು ಮಾಡಬೇಕು ಅಂದರೆ ಈ ರೀತಿ ಚೆನ್ನಾಗಿ ಒಂದು 2 ಸೆಕೆಂಡ್ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಬಿಟ್ಬಿಡಬೇಕು. ಬಿಟ್ಟು ಒಂದು 2 ನಿಮಿಷ ಬಿಟ್ಟರೆ ಸಾಕು. ಅದಾದ ನಂತರ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಸಾಫ್ಟಾಗಿ. ಸೊ ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿರುತ್ತೆ. ನೋಡ್ಬೋದು ಈ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ಸೊ ಇದಕ್ಕೆ ಕೆಲವೊಂದು ಈಗ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಅವೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಈಸಿಯಾಗಿರುವಂಥ ಸ್ನ್ಯಾಕ್ಸು ರೆಡಿಯಾಗಿಬಿಡುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸಲ ನಾನು ಮತ್ತೆ ಮಿಕ್ಸ್ ಮಾಡಿ ಒಂದು ಸಲ ತೆಗೆದಿಟ್ಕೊಳ್ತೀನಿ. ನೀವೆಷ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡ್ತೀರಾ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ ಈಗ ಕ್ರೀಮಿಯಾಗಿ ಬಂತು. ಈ ರೀತಿಯಾಗಿ ರೆಡಿ ಆಗಬೇಕು ನಮಗೆ. ಈ ರೀತಿ ರೆಡಿ ಆದರೆ ಪರ್ಫೆಕ್ಟಾಗಿ ನಿಮಗೆ ಈ ಸ್ನ್ಯಾಕ್ಸು ಚೆನ್ನಾಗಿ ಬಂದುಬಿಡುತ್ತೆ. ಓಕೆ. ಸೊ ಈಗ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕರಿಬೇವು ಸುಮಾರು ಒಂದು 10ರಿಂದ 15 ಎಲೆ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿಯನ್ನು ತುರಿದು ಸೇರಿಸ್ಕೊಂಡಿದ್ದೀನಿ. ತುರಿದಾದರೂ ಹಾಕ್ಕೊಳ್ಬೋದು, ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಇಲ್ಲಿ 1 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಮಕ್ಕಳು ತಿನ್ನೋದಕ್ಕೋಸ್ಕರ ಅಂತ ಹೇಳಿ. ನೀವು ದೊಡ್ಡವರಿಗಾದರೆ ಸ್ವಲ್ಪ ಖಾರಕ್ಕೆ ಬೇಕಾಗುತ್ತೆ, ಒಂದು 2ರಿಂದ 3 ಹಸಿರು ಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೋದು. ಅದಾದ ನಂತರ ಕಾಯಿಯನ್ನು ಫ್ರೆಶ್ ಕೋಕೋನಟನ್ನು ತೊಗೊಂಡಿರೋದು, ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತೀರಾ ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಫಸ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಿ ಇವೆಲ್ಲ ಹಾಕೋಕ್ಕಿಂತ ಮುಂಚೆ. ಹಾಗಾಗಿ ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಇದು ತುಂಬಾ ಬೇಗ ಆಗುವಂತಹ ಒಂದು ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ ಗೋಳಿ ಬಜ್ಜಿ ಅಂತಲೇ ಹೇಳ್ಬೋದು. ಮಂಗಳೂರು ಬೋಂಡ ಅಂತಲೂ ಹೇಳ್ತಾರೆ. ಇದನ್ನು ಸುಮಾರು ಹೆಸರಲ್ಲಿ ಕರೀತಾರೆ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಈ ಒಂದು ಸ್ನ್ಯಾಕ್ಸು. ಸೊ ಇವಾಗ ನೋಡ್ಬೋದು, ಈಗ ಮುಚ್ಚಿ ಇದನ್ನು ಒಂದು 2 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ.
ಅದಾದ ನಂತರ ಇವಾಗ ನಾನಿಲ್ಲಿ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಇದನ್ನು ಬೋಂಡವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಕೈಗೆ ಎಣ್ಣೆ ಏನೂ ಬೇಕಾಗೋದಿಲ್ಲ. ನೀವು ಸ್ವಲ್ಪ ನೀರು ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟ್ ಆಗಿರುವಂತಹ ಬೋಂಡವನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ಈ ರೀತಿ. ಓಕೆ. ತೀರಾ ನೀವು ಗಟ್ಟಿ ಮಾಡ್ಕೊಂಡು ಹಾಕಿದರೆ ನಿಮಗೆ ಸ್ಮೂತಾಗಿ ಬರಲ್ಲ, ಕ್ರಿಸ್ಪಿಯಾಗೂ ಕೂಡ ಜಾಸ್ತಿ ಗಟ್ಟಿಯಾಗಿ ಬರುತ್ತೆ, ಅಷ್ಟು ಸ್ಮೂತು ಆ್ಯಂಡ್ ಕ್ರಿಸ್ಪಿ ಅನಿಸೋದಿಲ್ಲ. ಸೊ ಈಗ ಆಲ್ರೆಡಿ ಎಣ್ಣೆ ಇವಾಗ ನಾನು ಒಂದು ಪ್ಯಾನಿಗೆ ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಕಾದ ನಂತರ ಮೀಡಿಯಮ್ ಆಗಿ ಎಣ್ಣೆ ಕಾಯಲಿ. ಅದಾದ ನಂತರ ಇವಾಗ ಇದಕ್ಕೆ ನಾನು ಒಂದೊಂದೇ ಬೋಂಡವನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಸೊ ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಇದು. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ತಯಾರಿಸಿ ಫ್ರೆಂಡ್ಸ್. ನೋಡಿ ಈಗ ಸ್ವಲ್ಪ ದೂರ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಸ್ವಲ್ಪ ಆಳವಾಗಿರುವಂತಹ ಬಾಣಲೆಯನ್ನು ಇಟ್ಟರೆ ನೀವು ಜಾಸ್ತಿ ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ನೋಡಿಕೊಂಡು ಡೀಪ್ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನಾನು ಸ್ವಲ್ಪ ಎಣ್ಣೆಯನ್ನು ಕಮ್ಮಿನೇ ಉಪಯೋಗಿಸೋದು. ಹಾಗಾಗಿ ಏಕೆಂದರೆ ಮತ್ತೆ ಅದನ್ನು ಒಂದು ವಾರದಲ್ಲಿ ನಾವು ಯೂಸ್ ಮಾಡಿಬಿಡಬೇಕು. ಜಾಸ್ತಿ ದಿನ ಎಣ್ಣೆಯನ್ನು ಅಂದರೆ ಅದರಲ್ಲಿ ಫ್ರೈ ಮಾಡಿರುವಂತಹ ಎಣ್ಣೆಯನ್ನು ಇಟ್ಕೋಬಾರ್ದು. ಓಕೆ. ಸೊ ಯಾವುದೇ ಆಗಲಿ, ಇದೇ ಅಂತ ಹೇಳಲ್ಲ, ಯಾವುದೇ ವಸ್ತುನ ನೀವು ಡೀಪ್ ಫ್ರೈ ಮಾಡಿರ್ತೀರ ಅಂದ್ಕೊಳ್ಳಿ, ಆ ಎಣ್ಣೆನ ಜಾಸ್ತಿ ದಿನ ಇಟ್ಟು ಬಳಸಕ್ಕೆ ಹೋಗಬೇಡಿ. ಒಂದು 8-10 ದಿನದಲ್ಲಿ ಖಾಲಿ ಮಾಡಿಬಿಡಿ. ಓಕೆ. ಸೊ ಈಗ ನೋಡಿ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೂರನೇ ಸೇರಿಸ್ಕೊಂಡಿದ್ದೀನಿ, ನೋಡ್ಬೋದು, ದೂರನೇ ಹಾಕಿ ಈಗ ಇದನ್ನು ಚೆನ್ನಾಗಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಬೇಯಿಸ್ಕೊಳ್ತಾ ಇರೋದು. ಅದಾದ ನಂತರ ನಿಧಾನವಾಗಿ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ನಮಗೆ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಇದು ಕೂಡ ಒಂದು ಸೈಡ್ ಆಗಿದೆ. ನಿಧಾನವಾಗಿ ಒಂದೊಂದೇ ಟರ್ನ್ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಸೊ ನೀವು ಜಾಸ್ತಿ ಕ್ರಿಸ್ಪಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಕ್ರಿಸ್ಪಿಯಾಗಿ ಆದರೆ ಅದಷ್ಟು ಟೇಸ್ಟಿ ಅನಿಸಲ್ಲ. ಇದು ಸಾಫ್ಟಾಗಿ ಮತ್ತು ಸ್ವಲ್ಪ ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ ಆಗುವಂತಹ ಒಂದು ಸ್ನ್ಯಾಕ್ಸ್ ಇದು. ಸೊ ಈಗ ನಿಧಾನವಾಗಿ ಟರ್ನ್ ಮಾಡಿಕೊಂಡು ನಾನು ಎಲ್ಲದನ್ನು ಕೂಡ ಹೀಗೆ ಹಾಕ್ಕೊಂಡಿದ್ದೀನಿ. ಇವಾಗ ಹೀಗೆ ಬೇಯಿಸ್ತಾ ಇದ್ದಾಗ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಪೂರ್ತಿಯಾಗಿ ಗೋಲ್ಡನ್ ಕಲರ್ ಬರಬೇಕು ನಮಗೆ. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬಂದರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಮಂಗಳೂರು ಬೋಂಡ ಅಥವಾ ಮೈಸೂರು ಬೋಂಡ, ಈ ಥರದ್ದು ತುಂಬ ಹೆಸರಿಂದ ಕರೀತಾರೆ ಇದನ್ನು. ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಪ್ಪದೇ ತಿಳಿಸಿ. ಹಾಗೆ ಈಗ ಆಗಿರುವಂತಹ ಒಂದು ಸ್ನ್ಯಾಕ್ಸನ್ನು ನಾನು ನಿಧಾನವಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತೀನಿ. ಸೊ ಆಮೇಲೆ ಮತ್ತೆ ಇನ್ನೊಂದು ಬ್ಯಾಚು ನಾನು ಬೋಂಡವನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆ. ಸೊ ಸಂಜೆ ಸ್ನ್ಯಾಕ್ಸಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಬೇಕು ಅಂದರೆ ಒಂದು ಚಟ್ನಿಯನ್ನು ಕೂಡ ನೀವು ತಯಾರಿಸ್ಕೊಳ್ಬೋದು ಫ್ರೆಂಡ್ಸ್. ಮತ್ತು ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.